Good evening, everybody. Myself Soumya Hegde. This is Sankalp Learning Solution. Okay. Today we are taking another subtopic in D and F block element. Okay. There are so many subtopics in D and F block element. So today I am taking one of them. Okay. So let us get in. ಸೊ ನಾವಿವತ್ತು ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಏನಿದೆಯಲ್ಲ ಇದ್ರ ಮೇಲೆ ನಾವು ಕ್ಲಾಸ್ ಅನ್ನ ನೋಡ್ತಿದೀವಿ. ಓಕೆ, ಸೊ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಅಂದ್ರೆ ಏನು, ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಆಫ್ ಡಿ ಅಂಡ್ ಎಫ್ ಬ್ಲಾಕ್ ಎಲಿಮೆಂಟ್ಸ್ ಹೆಂಗಿರುತ್ತೆ ಅನ್ನೋದನ್ನ ಈ ಒಂದು ಸಬ್ ಟಾಪಿಕ್ ಅಲ್ಲಿ ನೋಡೋಣ. ಓಕೆ, ಸೊ ಡಿ ಅಂಡ್ ಎಫ್ ಬ್ಲಾಕ್ ಎಲಿಮೆಂಟ್ಸ್ ಎಕ್ಸಿಬಿಟ್ ಲಾರ್ಜ್ ಡೈವರ್ಸ್ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಡ್ಯೂ ಟು ದರ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್, ಸ್ಪೆಷಲಿ in the presence or absence of unpaired electron in the D and F block element. Okay, ಸ್ಕ್ಯಾಂಡಿಯಂ ಇಂದ ಕಾಪರ್ ವರೆಗೆ ಕನ್ಸಿಡರ್ ಮಾಡಿದ್ರೆ ಅನ್ಪೇರ್ಡ್ ಇಲೆಕ್ಟ್ರಾನ್ಸ್ ಇರೋದ್ರಿಂದ ಏನಾಗುತ್ತೆ ಅಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಇದೆಯಲ್ಲ, ಈ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನ ಏನ್ ಮಾಡುತ್ತೆ ಹೇಳಿ ಹೆಚ್ಚು ತೋರಿಸುತ್ತೆ. ಯಾವಾಗ ಅನ್ಪೇರ್ಡ್ ಇಲೆಕ್ಟ್ರಾನ್ ಇದೆಯೋ, ಅನ್ಪೇರ್ಡ್ ಇಲೆಕ್ಟ್ರಾನ್ ಇದ್ರೆ ಏನ್ ನಮಗ್ ಸಿಗುತ್ತೆ ಹೇಳಿ, ಅದರ ಮ್ಯಾಗ್ನೆಟಿಕ್ ಪ್ರಾಪರ್ಟಿಯನ್ನ ತೋರಿಸುತ್ತೆ, ಮ್ಯಾಗ್ನೆಟಿಸಮ್ ಅನ್ನ ತೋರಿಸುತ್ತೆ ಅಂತ. ಓಕೆ, ಸೊ ಡಿ ಅಂಡ್ ಎಫ್ ಬ್ಲಾಕ್ ಎಲಿಮೆಂಟ್ಸ್ ಏನ್ ಮಾಡ್ತವೆ, ಲಾರ್ಜ್ ಮ್ಯಾಗ್ನೆಟಿಕ್ ಪ್ರಾಪರ್ಟಿಯನ್ನ ತೋರಿಸ್ತವೆ. ಯಾಕೆಂದ್ರೆ ಸ್ಕ್ಯಾಂಡಿಯಂ ಅಲ್ಲಿ ಒಂದು ಅನ್ಪೇರ್ಡ್ ಇಲೆಕ್ಟ್ರಾನ್, ನೆಕ್ಸ್ಟ್ ಟೈಟಾನಿಯಂ ಅಲ್ಲಿ 2, ಈ ತರ ಕಾಪರ್ ವರೆಗೂ ಏನಾಗುತ್ತೆ ಹೇಳಿ ಅನ್ಪೇರ್ಡ್ ಇಲೆಕ್ಟ್ರಾನ್ ಬರ್ತಾನೆ ಹೋಗುತ್ತೆ. ಓಕೆ, ಸೊ ಅನ್ಪೇರ್ಡ್ ಇಲೆಕ್ಟ್ರಾನ್ ಜಾಸ್ತಿ ಇರೋದಕ್ಕೆ ಇನ್ ದರ್ ಇಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ದೇ ಶೋ ವಾಸ್ಟ್ ಮ್ಯಾಗ್ನೆಟಿಕ್ ಪ್ರಾಪರ್ಟಿ. ಏನಿರುತ್ತೆ ಹೇಳಿ, ಮ್ಯಾಗ್ನೆಟಿಕ್ ಪ್ರಾಪರ್ಟಿ ತುಂಬಾ ಜಾಸ್ತಿ ಇರುತ್ತೆ. ದೇ ಮೇ ಬಿ ಪ್ಯಾರಾಮ್ಯಾಗ್ನೆಟಿಕ್ ಇನ್ ಸಮ್ ಕೇಸಸ್, ದೇ ಮೇ ಬಿ ಡಯಾಮ್ಯಾಗ್ನೆಟಿಕ್ ಇನ್ ಸಮ್ ಕೇಸಸ್. ಓಕೆ, ಸೊ ಮ್ಯಾಗ್ನೆಟಿಕ್ ಬಿಹೇವಿಯರ್ ಅಂದ್ರೆ ಏನು, ಒಂದು ಆರ್ಬಿಟಲ್ ಆಂಗ್ಯುಲರ್ ಮೊಮೆಂಟಮ್ ಆರ್ ಆರ್ಬಿಟಲ್ ಸ್ಪಿನ್ ಆಫ್ ಇಲೆಕ್ಟ್ರಾನ್ ಇಸ್ ಆಲ್ಸೋ ಇಟ್ಸ್ ಫ್ಯಾಕ್ಟರ್. ಓಕೆ, ಇಟ್ ರಿಸಲ್ಟ್ ಇನ್ ದ ಫಾರ್ಮೇಶನ್ ಆಫ್ ಮ್ಯಾಗ್ನೆಟಿಕ್ ಮೂಮೆಂಟ್. ಓಕೆನಾ, ಸೊ ಇದು ಏನ್ ಮಾಡುತ್ತೆ, ವಿಚ್ ರಿಸಲ್ಟ್ ಇನ್ ದ ಫಾರ್ಮೇಶನ್ ಆಫ್ ಮ್ಯಾಗ್ನೆಟಿಕ್ ಮೂಮೆಂಟ್ ಆಗಿರುತ್ತೆ. ಸೊ ನಾನು ಮ್ಯಾಗ್ನೆಟಿಸಮ್ ಅನ್ನ ಹೆಂಗ್ ಕಂಡು ಹಿಡಿತೀನಿ, ಮ್ಯೂ ಇಸ್ ಈಕ್ವಲ್ಸ್ ಟು ರೂಟ್ ಎನ್ ಇಂಟು ಎನ್ ಪ್ಲಸ್ 2 ದಿಂದ ನಾನು ಏನ್ ಮಾಡ್ತೀನಿ, ಮ್ಯಾಗ್ನೆಟಿಕ್ ಬಿಹೇವಿಯರ್ ಅನ್ನ ಕಂಡು ಹಿಡಿತೀನಿ. ವೇರ್ ಎನ್ ಈಸ್ ನಂಬರ್ ಆಫ್ ಅನ್ಪೇರ್ಡ್ ಇಲೆಕ್ಟ್ರಾನ್. ಓಕೆ, ಅನ್ಪೇರ್ಡ್ ಇಲೆಕ್ಟ್ರಾನ್ ಎಷ್ಟಿದೆ, ಆ ನಂಬರ್ ಆಫ್ ಅನ್ಪೇರ್ಡ್ ಇಲೆಕ್ಟ್ರಾನ್ ಮೇಲೆ ಏನಾಗಿರುತ್ತೆ, ಮ್ಯಾಗ್ನೆಟಿಕ್ ಮೊಮೆಂಟ್ ಡಿಪೆಂಡ್ ಆಗಿರುತ್ತೆ ಅಂತ ಹೇಳುತ್ತೆ. ಓಕೆ, ಸೊ ಕನ್ಸಿಡರ್ ಸ್ಕ್ಯಾಂಡಿಯಂ ಅನ್ನ ಕನ್ಸಿಡರ್ ಮಾಡೋಣ. ಸೊ D1 3D1 4s2 ಅಂತ ಇದೆ. ಸೊ ಈ 4s2 ನ ತೆಗೆದು ಸ್ಕ್ಯಾಂಡಿಯಂ ಪ್ಲಸ್ 2 ಸ್ಟೇಟ್ ಅಲ್ಲಿ ಇದೆ ಅಂತ ಅಂದ್ಕೊಳ್ಳಿ, ಪ್ಲಸ್ ಡಿ ಏನಾಯ್ತು ಹೇಳಿ 1 ಆಯ್ತು. ಸೊ ಈಗ ಏನ್ ಹೇಳಿ, ರೂಟ್ 1 ಇಂಟು 1 ಪ್ಲಸ್ 2 ದಟ್ ಈಸ್ 3, ದಟ್ ಈಸ್ ರೂಟ್ 3 ಬೋರ್ ಮ್ಯಾಗ್ನೆಟಾನ್. ರೂಟ್ 3 ಅಂದ್ರೆ ಯಾವ್ದಕ್ ಹತ್ರ ಹೇಳಿ, ರೂಟ್ 4 2 ಅಲ್ಲ, 1.89 ಬೋರ್ ಮ್ಯಾಗ್ನೆಟಾನ್ ಅಲ್ಲಿ ನಾವೇನ್ ಮಾಡ್ತೀವಿ, ರಿಪ್ರೆಸೆಂಟ್ ಮಾಡ್ತೀವಿ. ಸೊ ದ ಆರ್ಬಿಟಲ್ ಆಂಗ್ಯುಲರ್ ಮೊಮೆಂಟಮ್ ಆರ್ ಆರ್ಬಿಟಲ್ ಸ್ಪಿನ್ ಆಫ್ ದ ಎಲೆಕ್ಟ್ರಾನ್ ಇಸ್ ಆಲ್ಸೋ ಒನ್ ಆಫ್ ದ ಫ್ಯಾಕ್ಟರ್. ಓಕೆ, ಸೊ ಹೀಗೆ ಮ್ಯಾಗ್ನೆಟಿಕ್ ಮೂಮೆಂಟ್ ಅನ್ನ ಫಾರ್ಮೇಶನ್ ಮಾಡ್ಕೊಳ್ಳುತ್ತೆ. ಓಕೆ, ಥ್ಯಾಂಕ್ ಯು.